ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತು ವೃಷಭ ರಾಶಿಯವ್ರಿಗೆ ನೆಕ್ಸ್ಟ್ ಕಮಿಂಗ್ ಆಗಸ್ಟ್ ತಿಂಗಳು ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಅಥವಾ ಅವರು ಒಂದು ಏನು ಅಬಂಡೆನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಹತ್ರ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ನೀವು ಕೂಡ ನೋಡ್ಬೋದು. ಮತ್ತೆ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಖಂಡಿತ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರೋ ಕಾರಣ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಒಂದು ಶೇರ್ ಕೂಡ ಮಾಡಿ. ಹಾಗೆ ಇನ್ನು ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಅವೈಲೇಬಲ್ ಇರುತ್ತೆ, ಚಾರ್ಜಬಲ್ ಇರುತ್ತೆ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಬರ್ತಾ ಇದೆ ಲೈಫಲ್ಲಿ, ನಿಮ್ಮ ಕರಿಯರ್, ಜಾಬ್ ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಕಪಲ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಆಗುತ್ತಾ, ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ ನಮ್ಗೆ ಗೊತ್ತಾಗದೆ ಇರುವಂತದ್ದು. ಆ ರೀತಿ ಏನಾದ್ರೂ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ಬೋದು. ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ಅಂತ ಹೇಳಿ. ಬರುವಂತ ದಿನಗಳಲ್ಲಿ ವೃಷಭ ರಾಶಿಯವ್ರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಗಿಲ್ಟ್ ಬರ್ತಾ ಇರುವಂತದ್ದು. ಗಿಲ್ಟ್ ಯಾಕೆ ಬರ್ತಾ ಇದೆ? ಓಕೆ, ಗಿಲ್ಟ್ ಏನು ನಮ್ಗೆ ಹೇಳ್ತಾ ಇದೆ ಅನ್ನುವಂಥದ್ದಂತಂದ್ರೆ ಏನೋ ಒಂದು ಅಪರಾಧ ಭಾವನೆ. ಈ ಒಂದು ಅಪರಾಧ ಭಾವನೆ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಹ್ಯಾಪಿನೆಸ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಏನಿರುತ್ತೆ. ಕೆಲವೊಂದ್ಸಾರಿ ನೋಡಿ, ನಮ್ಮ ಒಳಗೆ ಇರುವಂತ ಕೆಲವೊಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬಾ ನಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಮತ್ತೆ ಇಷ್ಟೇ ಎಲ್ಲ ನಾವ್ ಏನ್ ಮಾಡ್ತಾ ಇರ್ತೀವಿ, ಯಾವುದೇ ಒಂದು ಕ್ರಿಯೆ ಮಾಡ್ತಾ ಇದೀವಿ, ಏನೋ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಡೈರೆಕ್ಟ್ ಆಗಿ ಯಾವುದೇ ರೀತಿ ನಮ್ಗೆ ಅನ್ಸುತ್ತೆ ಯಾವ್ದು ನಮ್ಗೆ ಸರಿ ಇರೋದಿಲ್ಲ, ಆ ಕೆಲಸ ನಾವೇನಾದ್ರೂ ಮಾಡಿದಾಗ ನಮ್ಗೆ ಅದು ಗಿಲ್ಟ್ ಅನ್ನ ಕೊಡುತ್ತೆ. ಹೌದಾ? ಅದು ನಿಮ್ಗೆ ಏನಾಗುತ್ತೆ, ಗಿಲ್ಟ್ ಜೊತೆಗೆ ನಿಮ್ಮ ಮನಸ್ಸಿನ ಶಾಂತಿ ಕೂಡ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸ್ವಯಂ ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಈ ಸ್ವಯಂ ಪ್ರಜ್ಞೆ ತಗೊಂಡ್ ಬರುವಂತ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು ಕಾರ್ಡು ರೀಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಿದ್ರೆ ಈ ಗಿಲ್ಟ್ ಸಲುವಾಗಿ ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಲೈಫ್ ಅನ್ನ ಜಾಯ್ಫುಲ್ ಆಗಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಮುಂಚೆ ಆಗಿರುವಂತ ಘಟನೆ ಇರ್ಬೋದು, ಅಥವಾ ನಿಮ್ಮಿಂದ ಯಾರಿಗಾದ್ರೂ ಏನಾದ್ರೂ ಆಗಿರುವಂತದ್ದು ಇರ್ಬೋದು. ಅದರಿಂದಾಗಿ ನಿಮ್ಗೆ ಪ್ರಾಬ್ಲಮ್ ಏನಾಗ್ತಾ ಇದೆ, ಅದು ಯಾವಾಗ್ಲೂ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ಆ ಭಾವನೆಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ನನ್ಗೆ ಅನಿಸ್ತಾ ಇದೆ. ಸೊ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಎಮೋಷನ್ಸ್ ಅನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗಿದ್ರೆ ಇನ್ನು ನಿಮ್ಗೆ ಏನ್ ಬರ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಂತ ಹೇಳಿ ನೋಡೋಣ. ಓಕೆ, ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಎನರ್ಜಿ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಏನ್ ಬರ್ತಾ ಇದೆ ಹಾಗಿದ್ರೆ ವೃಷಭ ರಾಶಿಯವರಿಗೆ? ಓಕೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ನೈಟ್ ಆಫ್ ಕಪ್ಸ್ ಅಂತಂದ್ರೆ ನೋಡಿ, ಯಾವುದೋ ಒಂದು ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ನೀವು ಹೆಸಿಟೇಷನ್ ಮಾಡ್ಕೊಳ್ತೀರಾ. ಏನಾದ್ರೂ ಸಮಥಿಂಗ್ ಎಲ್ಲ ಪ್ರಿಪೇರ್ಡ್ ಇರ್ತೀರಾ, ಲೈಕ್ ರಿಲೇಶನ್ಶಿಪ್ ವೈಸ್ ಇರ್ಬೋದು ಅಥವಾ ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ಎಲ್ಲ ಪ್ರಿಪೇರ್ಡ್ ಇರ್ತೀರಾ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಹೆಸಿಟೇಷನ್ ಅನ್ನ ಫೀಲ್ ಮಾಡ್ಕೊಳ್ಳೋಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಎಲ್ಲ ಚೆನ್ನಾಗಿದೆ, ಆ ರೀತಿ ಪ್ರಾಬ್ಲಮ್ ಅಂತ ಏನಿರೋದಿಲ್ಲ. ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು ಫೀಲಿಂಗ್ ಬರೋವಂಥದ್ದು ನನ್ಗೆ ಅನಿಸ್ತಾ ಇದೆ. ಮತ್ತೆ ಒಂದು ಫುಲ್ಫಿಲ್ಮೆಂಟು ಇದೆ ಇದರಲ್ಲಿ, ಅಷ್ಟೇ ಅಲ್ಲ, ಒಂದು ಫುಲ್ಫಿಲ್ಮೆಂಟ್ನು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಆಗಸ್ಟ್ ತಿಂಗಳಲ್ಲಿ, ನೀವೇನ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಿರೋದ? ಹೈರೋಫೆಂಟ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಂತಂದ್ರೆ ಈ ಒಂದು ನೆಕ್ಸ್ಟ್ ಬರುವಂತ ಆಗಸ್ಟ್ ಅಲ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಅಡೆತಡೆಗಳು ಬರೋದಿಲ್ಲ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ನಿಮ್ಮಲ್ಲಿ ಇರುವಂತ ಈ ಗಿಲ್ಟ್ ಏನಿರುತ್ತೆ ಅದು ಹೋದಾಗ ಲಿಟ್ರಲಿ ನಿಮ್ಗೆ ಏನಾಗುತ್ತೆ, ಒಂದು ಜಾಯ್ಫುಲ್ ಲೈಫ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಹೋಗ್ತೀರಾ. ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಥ್ರೋಟ್ ಚಕ್ರ ತುಂಬಾ ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಥ್ರೋಟ್ ಚಕ್ರ ವಿಶುದ್ಧಿ ಚಕ್ರ ಅಂತ ನಾವೇನ್ ಹೇಳ್ತೀವಿ ಅದು. ಸೊ ಇದು ಆಕ್ಟಿವೇಟ್ ಆಯ್ತು ಅಂತಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಗಿಲ್ಟ್ ಇರೋದಿಲ್ಲ, ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ, ಅಥವಾ ನೀವೇನು ಮಾತಾಡ್ಬೇಕು ಅಂತೀರಾ ತುಂಬಾ ಸ್ಟ್ರಾಂಗ್ ಫಾರ್ವರ್ಡ್ ಆಗಿ ಅದನ್ನ
ಮಾತಾಡ್ತೀರಾ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ಮಾತನ್ನ ಅವ್ರ ಮುಂದೆ ಇಡ್ತೀರಾ. ನಿಮ್ಮಲ್ಲಿ ಯಾವುದೇ ರೀತಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಮನಸ್ಸಲ್ಲಿ ಒಂದು ಇನ್ನೊಬ್ಬರಿಗೆ ಹೇಳೋದೊಂದು ಆ ರೀತಿ ನೀವು ಮಾಡೋದಿಲ್ಲ ಅನ್ನುವಂಥದ್ದು. ಇಷ್ಟೇ ಅಲ್ಲ, ನಿಮ್ಮ ನಾಲೆಜ್ ಕೂಡ ತುಂಬಾ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳ್ಬೋದು. ಮೇ ಬಿ ನೀವೇನಾದ್ರೂ ಸೈಡ್ ಕೋರ್ಸಸ್ ಮಾಡುವಂಥದ್ದು ಅಥವಾ ಆಕಲ್ಟ್ ಫೀಲ್ಡ್ ಅಲ್ಲಿ ಯಾರಿದ್ದೀರಾ, ಆಕಲ್ಟ್ ಫೀಲ್ಡ್ ಅಲ್ಲಿ ಇದ್ದವ್ರಿಗೆ ಇದು ಒಂದು ಎಕ್ಸಲೆಂಟ್ ತಿಂಗಳು ಅಂತ ಹೇಳ್ಬಹುದು. ಅಂದ್ರೆ ನಿಮ್ಗೆ ಆ ರೀತಿ ಇಂಟ್ಯೂಷನ್ ಪವರ್ ಹೆಚ್ಚಿಗೆ ಆಗುವಂತದ್ದು, ಅದ್ರ ಜೊತೆಗೆ ನಿಮ್ಗೆ ಆಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಟ್ಯಾರೋ ರೀಡರ್ ಇರ್ಬೋದು, ಸಮಥಿಂಗ್ ಆಕಲ್ಟ್ ಫೀಲ್ಡ್ ಗೆ ಸಂಬಂಧಪಟ್ಟವ್ರು ಯಾರ್ಯಾರು ಇರ್ತೀರಾ ಅವ್ರೆಲ್ರಿಗೂ ಕೂಡ ನಿಮ್ಮ ಒಂದು ನಾಲೆಜ್ ಹೆಚ್ಚಿಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಇದನ್ನ ಇನ್ನೂ ಒಂದು ವೇಯಲ್ಲಿ ತಗೋಬೇಕು ಅಂತಂದ್ರೆ ನಿಮ್ಗೆ ಯಾರಾದ್ರೂ ಗುರುವಿನ ಆಗಮನ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ಬಹುದು. ನಿಮ್ಮ ಫೀಲ್ಡ್ ಅಲ್ಲಿ ನಿಮ್ಗೆ ಯಾರಾದ್ರೂ ಕರೆಕ್ಟ್ ಆಗಿ ನಿಮ್ಮ ಲೈಫ್ ಅನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹೇಳೋರು ನಿಮ್ಗೆ ಯಾರಾದ್ರೂ ಬರ್ಬೋದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ. ಓಕೆ, ಸೊ ಇಲ್ಲಿ 4 ಆಫ್ ಕಪ್ಸ್ ಇಂದ ನಾನು ನೋಡ್ತಾ ಇರುವಂತದ್ದು ಇನ್ನೂ ನಿಮ್ಮ ಲೈಫಲ್ಲಿ ಏನಾಗಬಹುದು. ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಮನಸ್ಸಿನ ಭಾವನೆಗಳು ನಮ್ಮನ್ನ ಏನು ಮಾಡ್ಬೇಕು ಅಂತ ಇರ್ತೀವಿ ಅದು ಮುಂದುವರಿಲಿಕ್ಕೆ ಕೊಡ್ತಾ ಇರೋದಿಲ್ಲ. ಅದೇ ಸಿಚುವೇಶನ್ ಅಲ್ಲಿ ನೀವು ಕೂಡ ಸಿಕ್ಕಾಕೋತೀರಾ. ಎಲ್ಲರೂ ಚೆನ್ನಾಗಿದ್ರು ಕೂಡ ನಿಮ್ಮಲ್ಲೇನೆ ನೀವು ಏನೋ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಹಠ ಮಾಡ್ತಾರಲ್ವಾ, ಸಣ್ಣ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಆ ರೀತಿ ನೀವು ಒಂದ್ ರೀತಿ ಹಠವಾದಿ ತರ ವರ್ತಿಸುವಂತದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಕೆಲವೊಂದ್ ಸಾರಿ ಅಪಾರ್ಚುನಿಟೀಸ್ ಎಲ್ಲ ಇರುತ್ತೆ, ಲೈಕ್ ನಿಮ್ಮ ಕರಿಯರ್ ಜಾಬ್ ವೈಸ್ ನಿಮ್ಗೆ ಯಾವ್ದೇ ರೀತಿ ಅಪಾರ್ಚುನಿಟಿ ಬರ್ತಾ ಇದೆ ಅಂದ್ರೂ ಕೂಡ ನೀವು ತುಂಬಾ ವಿಚಾರ ಮಾಡ್ತೀರಾ, ಯಾವ್ದು ತಗೋಬೇಕು ಅಂತ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ. ಮತ್ತೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ರೂ ಕೂಡ ನೀವೇನ್ ಮಾಡ್ತೀರಾ, ಆಫರ್ ಅನ್ನ ನೀವೇನಾದ್ರೂ ತುಂಬಾ ವಿಚಾರ ಮಾಡುವಂತದ್ದು. ಈ ಈ ಸಿಚುವೇಶನ್ ಹೇಗಿರುತ್ತೆ ಅಂತಂದ್ರೆ, ಲೈಕ್ ತಿಳ್ಕೊಳ್ಳಿ, ಸಮಥಿಂಗ್ ಯಾವುದೋ ಒಂದು ಆಫರ್ ಇಂದ ನಿಮ್ಮ ಲೈಫ್ ಚೇಂಜ್ ಆಗುವಂತದ್ದಿತ್ತು ಅಂತಂದ್ರೆ, ಹೌದಾ? ಸೊ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಕನ್ಫ್ಯೂಷನ್ಸ್ ಅನ್ನೋದಕ್ಕಿಂತ ನೀವೇ ರಿಸ್ಟ್ರಿಕ್ಟೆಡ್ ಮೋಡ್ ಅಲ್ಲಿ ಬಂದ್ಬಿಡ್ತೀರಾ. ಓಕೆ, ಒಂದ್ ಹೇಳ್ಬೇಕಂದ್ರೆ ನೀವೇ ತುಂಬಾ ರಿಸ್ಟ್ರಿಕ್ಟ್ ಆಗ್ತೀರಾ ಅನ್ನುವಂಥದ್ದು ನನ್ಗೆ ಇಲ್ಲಿ ಅನಿಸ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ. ಇದನ್ನ ಬ್ರೇಕ್ ಡೌನ್ ಮಾಡೋಣ ನಾವು, ಅಂದ್ರೆ ವೀಕ್ಲಿ ವೈಸ್ ನಾವು ಬ್ರೇಕ್ ಡೌನ್ ಮಾಡೋಣ. ಈಗ ಜಸ್ಟ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ ನಿಮ್ಗೆ, ಖಂಡಿತ ನೀವು ಈ ಈ ಈ ಲೆವೆಲ್ ಅಲ್ಲಿ ಇದೀರಾ ಅಂತಂದ್ರೆ ಈ ಲೆವೆಲ್ ರೀಚ್ ಆಗೋದೇನು ದೊಡ್ಡದಲ್ಲ. ಯಾಕಂತಂದ್ರೆ 2 ಆಫ್ ಪೆಂಟಿಕಲ್ಸ್ ನಿಮ್ಗೆ ಹೊಸ ಹೊಸ ಅಪಾರ್ಚುನಿಟೀಸ್ ಇರುತ್ತೆ. ಸಪೋಸ್ ತಿಳ್ಕೊಳ್ಳಿ, ನಿಮ್ಗೆ 2 ಅಪಾರ್ಚುನಿಟೀಸ್ ಬರ್ತಾ ಇದೆ ಲೈಫ್ ಅಲ್ಲಿ ಅಂತಂದ್ರೆ ಇದ್ರ ಜೊತೆಗೆ ಹೋಗ್ಬೇಕಾ ಅನ್ನೋಂತ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ ನಿಮ್ಗೆ. ಅದೇ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಕೂಲ್ ಆಗಿರ್ಬೇಕು, ಥಿಂಕ್ ಮಾಡ್ಬೇಕು. ಆಪ್ಷನ್ಸ್ ಇರುತ್ತೆ, 2 ಆಪ್ಷನ್ಸ್ ಇದೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇಷ್ಟೇ ಅಲ್ಲ, ನೀವು ಸ್ವಲ್ಪ ಎಲ್ಲೋ ನಿಮ್ಮ ಫೈನಾನ್ಷಿಯಲ್ ವೈಸ್ ನಿಮ್ಗೆ ಜಗ್ಲಿಂಗ್ ಮಾಡುವಂತದ್ದು, ತುಂಬಾ ಸ್ಟ್ರಗಲ್ ಮಾಡ್ತೀರಾ ಫೈನಾನ್ಷಿಯಲ್ ವೈಸ್. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದ್ರಲ್ಲಿ, ದುಡ್ಡನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ. ಇನ್ನು ಬ್ರೇಕ್ ಡೌನ್ ಮಾಡೋಣ, ವೀಕ್ಲಿ ವೈಸ್ ಇದನ್ನ ಬ್ರೇಕ್ ಡೌನ್ ಮಾಡೋಣ. ಇನ್ನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ಕೂಡ ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಓವರ್ ಆಲ್ ಮಂತ್ ನಾನು ಹೇಳ್ತಾ ಇರುವಂತದ್ದು. ಓಕೆ, ಫಸ್ಟ್ ಕಾರ್ಡ್ ಬಂದಿದೆ. ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇರುವಂತದ್ದು ನಿಮಗೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಸೊ ಜಸ್ಟಿಸ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇರೋಂಥ, ಜಜ್ಮೆಂಟ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಇಲ್ಲಿ ಮೇ ಬಿ ನಿಮ್ಮ ಒಂದು ಹೆಲ್ತ್ ವೈಸ್ ಮೇಜರ್ ಇಶ್ಯೂಸ್ ಏನೋ ಸಮಥಿಂಗ್ ನಿಮಗೆ ಆಗಿತ್ತು, ಲೈಕ್ ಸರ್ಜರಿ ಇರ್ಬೋದು, ಏನಾದರೂ ಇರ್ಬೋದು. ಅಲ್ಲಿಂದ ಇವಾಗ ನೀವು ರೀಕವರ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಇಲ್ಲಿ ಕಾಣ್ತಾ ಇದೆ. ಅಫ್ಕೋರ್ಸ್ ಯೂನಿವರ್ಸಿಂದ ನಿಮಗೆ ಬಂದಿರುವಂಥ ಸೆಕೆಂಡ್ ಚಾನ್ಸ್ ಅಂತ ಹೇಳಿ ಇಲ್ಲಿ ಮೂವ್ ಆನ್ ಆಗುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಮತ್ತು ಆಲ್ರೆಡಿ ಸೆಕೆಂಡ್ ಚಾನ್ಸ್ ಬಂದಿದೆ. ಮತ್ತೆ ನಿಮಗೆ ಏನಾದರೂ ಈ ರೀತಿ ರಿಪಿಟೇಷನ್ ಆಗುತ್ತೆ ನಿಮ್ಮ ಹೆಲ್ತಲ್ಲಿ ಏನಾದರೂ ಇರೋವಂಥ ಪ್ರಾಬ್ಲಮ್ ಅಂತಂದರೆ, ನೀವು ಇಮಿಡಿಯೇಟಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಮತ್ತೆ ಏನು ಫರ್ದರ್ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ನೀವು
ಮುಂದೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು ಯೂನಿವರ್ಸ್. ಓಕೆ, ಹಾಗೆ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ಇನ್ನು ಏನು ಬರ್ಬೋದು ನೆಕ್ಸ್ಟ್ ಆಗಸ್ಟಲ್ಲಿ ಅಂತಂದರೆ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇರುವಂಥದ್ದು. ತುಂಬ ಫೋಕಸ್ಡ್ ಆಗಿರ್ತೀರ ನಿಮ್ಮ ಕರಿಯರಲ್ಲಿ. ಯಾವ ರೀತಿ ಅಂತಂದರೆ ನಿಮಗೆ ಯಾರು ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬ ಫೋಕಸ್ಡ್ ಆಗಿರ್ತೀರಾ, ಮತ್ತು ನೀವೇನು ಅನ್ಕೊಳ್ತಾ ಇದ್ದೀರಾ ಅದು ಅಚೀವ್ಮೆಂಟ್ ಕೂಡ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಇಲ್ಲಿ ಯಾರು ಚಾಲೆಂಜರ್ಸ್ ಯಾರು ಇರೋದಿಲ್ಲ. ಸಪೋಸ್ ಆ ರೀತಿ ಇದ್ರೂ ಕೂಡ ಲೈಕ್ ಲಯನ್ ತರ ನೀವು ಇರ್ತೀರಾ, ನಿಮ್ಮ ಭಾವನೆ ಆ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಶೋ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಒಂದು ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಕರಿಯರ್ ವೈಸ್ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ. ಥರ್ಡ್ ವೀಕ್ ಅಲ್ಲಿ ಏನ್ ಬರ್ಬೋದು ಹಾಗಿದ್ರೆ. ಸೊ ಥರ್ಡ್ ವೀಕ್ ನಾನು ನೋಡ್ತಾ ಇದ್ರೆ ದ ಎಂಪ್ರರ್ ಕಾರ್ಡ್ ಬರ್ತಾ ಇದೆ. ಎಂಪ್ರರ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಸ್ವಲ್ಪ ನಿಮ್ಗೆ ಇಲ್ಲಿ ನಿಮ್ಮದೇ ಆದಂತ ಒಂದು ನಿಮ್ಮ ಕರಿಯರ್ ಲೈಫಲ್ಲಿ ನೀವೇನ್ ಮಾಡ್ತೀರಾ, ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ತೀರಾ. ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಕರಿಯರ್ ಫೋಕಸ್ಡ್ ಆಗಿದ್ದೀರಾ. ಮತ್ತೆ ಇಲ್ಲಿ ಏನಾಗ್ತಾ ಇದೆ, ನೀವು ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ತಾ ಇರುವಂತದ್ದು. ನೀವು ಒಂದು ಒಳ್ಳೆ ಪೊಸಿಷನ್ ಈ ಒಂದು ದಿನಗಳಲ್ಲಿ ನಿಮ್ಗೆ ಮೇ ಬಿ ಇನ್ಕ್ರಿಮೆಂಟ್ ಆಗುವಂತದ್ದು ನಿಮ್ಮ ಜಾಬ್ ಅಲ್ಲಿ. ಮತ್ತೆ ಮೇ ಬಿ ನಿಮಗೆ ಹೊಸ ಹೊಸ ಅಪರ್ಚುನಿಟಿ ಬರುವಂತದ್ದು ನಿಮ್ಮ ಒಂದು ಇದರಲ್ಲಿ ಏನಂತಂದ್ರೆ ನಿಮ್ಮ ಕರಿಯರ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ಬಹುದು. ಬಟ್ ನೀವು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇದೆಲ್ಲದ್ರ ನಡುವೆ ಸ್ವಲ್ಪ ನಿಮ್ಮ ಈಗೋ ಅನ್ನ ಸೈಡ್ಗೆ ಇಟ್ಟು ನೀವು ಡೀಲ್ ಮಾಡ್ಬೇಕು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, 10 ಆಫ್ ಪೆಂಟಿಕಲ್ಸ್, ವೆರಿ ಗುಡ್. ನೀವು ಏನು ಎಫರ್ಟ್ ಹಾಕಿದ್ದೀರಾ ನಿಮ್ಗೆ ಇಲ್ಲಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಹುದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ ಲೈಫ್ ಅಲ್ಲಿ. ಫೈನಾನ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ಎಲ್ಲ ರೀತಿಯಾಗಿ ಲೈಫ್ ಅನ್ನ ಸ್ಟೇಬಲ್ ಮಾಡ್ಕೊಂಡಿದ್ದೀರಾ. ಒಂದು ಅಪ್ರಿಶಿಯೇಷನ್ ಇರ್ಬೋದು, ಒಂದು ರೆಕಗ್ನೈಸೇಷನ್ ಇರ್ಬೋದು, ಅಥವಾ ಜಾಗ ತಗೋಬೇಕು, ಮನೆ ತಗೋಬೇಕು ಅಂತ ಏನಿದೆ, ಒಂದು ವಿಶ್ ಫುಲ್ಫಿಲ್ಮೆಂಟ್ ಇರ್ಬೋದು. ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇಷ್ಟೇ ಅಲ್ಲ, 10 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇರುವಂತದ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಲಾಂಗ್ ಟರ್ಮ್ ಅಲ್ಲಿ ಇರುವಂತ ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ಇದರಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಇರುತ್ತೆ. ಓಕೆ, ಫ್ಯಾಮಿಲಿ ಸಪೋರ್ಟ್ ಕೂಡ ಇರುತ್ತೆ. ಫ್ಯಾಮಿಲಿಯಲ್ಲಿ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂತದ್ದು ನಾನು ನೋಡ್ತಾ ಇದ್ದೀನಿ. ಓಕೆ, ನೋಡೋಣ ಹಾಗಿದ್ರೆ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ. ನಿಮ್ಮ ಕರಿಯರ್ ಅನ್ನ ನೋಡಿದ್ವಿ. ಇವಾಗ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡ್ಲಿಕ್ಕೆ ಹೋದ್ರೆ, ಓಕೆ, ರಿಲೇಶನ್ಶಿಪ್ ಅಲ್ಲಿ ಹರ್ಮಿಟ್, ಯಾರಿಗಾದ್ರೂ ಏನಾದ್ರೂ ತುಂಬಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಏನಾದ್ರೂ ತುಂಬಾ ನೀವು ಅವ್ರಿಗೆ ಗೈಡೆನ್ಸ್ ಕೊಡುವಂತದ್ದು ಅಥವಾ ಈ ರೀತಿ ಏನಾದ್ರೂ ಸಮಥಿಂಗ್ ತುಂಬಾ ಹೇಳುವಂತದ್ದು, ಅವ್ರ ಲೈಫಲ್ಲಿ ತುಂಬಾ ಇಂಟ್ರಪ್ಷನ್ ಮಾಡುವಂತದ್ದು, ಇದರಿಂದ ನೀವು ಅವಾಯ್ಡ್ ಮಾಡ್ಕೋಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ನೀವೇನೋ ಜೆನ್ಯೂನ್ ಆಗಿ ಅವ್ರಿಗೆ ಒಂದು ಗೈಡೆನ್ಸ್ ಅನ್ನ ಹೇಳಲಿಕ್ಕೆ ಹೋಗ್ತೀರಾ, ಬಟ್ ಅವ್ರು ಅದನ್ನ ಯಾವ ವೇ ಅಲ್ಲಿ ತಗೋತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಸ್ವಲ್ಪ ನಿಮ್ಗೆ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುವಂತದ್ದು, ತುಂಬಾ ಮನಸ್ಸನ್ನ ನೋವು ಮಾಡ್ಕೊಳ್ಳುವಂತದ್ದು ಸಾಧ್ಯತೆ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅಫ್ಕೋರ್ಸ್ ನೋವನ್ನ ಅನುಭವಿಸ್ತೀರಾ, ಅದ್ರ ಜೊತೆಗೆ ನೀವ್ ಅನ್ಕೋತೀರಾ ಯಾರು ನನ್ ಮಾತು ಕೇಳ್ತಾ ಇಲ್ಲ, ಎಲ್ರು ಅವ್ರವ್ರದೇ ಆದಂತದ್ ನಡೆಸ್ತಾ ಇದ್ದಾರೆ, ಹಾಗೆ ನನ್ನ ಹಿಂದೆ ಏನೇನೋ ಗಾಸಿಪ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ ತಲೆಯಲ್ಲಿ ಬರುವಂತದ್ದು ಕಾಮನ್ ಆಗಿದೆ ಇಲ್ಲಿ. ಹಾಗಾಗಿ ಸೊ ನೀವ್ ಅದನ್ನ ಅನ್ಕೋತೀರಾ. ಎನ್ವೈರನ್ಮೆಂಟ್ ನೀವ್ ಅನ್ಕೊಂಡಷ್ಟು ಪ್ರಾಬ್ಲಮ್ ಅಂತ ಏನು ಇರೋದಿಲ್ಲ, ಬಟ್ ಇದನ್ನ ನೀವು ಕ್ರಿಯೇಟ್ ಮಾಡ್ಕೋತೀರಾ. ಇದರಿಂದಾಗಿ ಸ್ವಲ್ಪ ಎಂಗ್ಸೈಟಿ ಇಶ್ಯೂ ಆಗುವಂತದ್ದು ಸೆಕೆಂಡ್ ವೀಕ್ ಅಲ್ಲಿ, ಮತ್ತೆ ಡಿಪ್ರೆಷನ್ ಆಗುವಂತದ್ದು, ಈ ರೀತಿ ಮನಸ್ಸು ನೋವು ಆಗುವಂತದ್ದು, ಈ ರೀತಿ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಥರ್ಡ್ ವೀಕ್ ಅಲ್ಲಿ ನಾನು ನೋಡ್ತಾ ಇದ್ರೆ ರಿಲೇಶನ್ಶಿಪ್ ವೈಸ್ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತೀರಾ. ಪ್ರೊಟೆಕ್ಟಿವ್ ಇಟ್ ಮೀನ್ಸ್ ನಿಮ್ದೇ ನಡಿಬೇಕು, ನೀವ್ ಹೇಳ್ದಾಗೆ ಆಗ್ಬೇಕು ಅನ್ನೋವಂಥದ್ದು ನಿಮ್ಗೆ ತಲೆಯಲ್ಲಿ ಇರುತ್ತೆ. ನಿಮ್ಮನ್ನ ಕೇಳಿ ಯಾಕೆ ಮಾಡ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಗೆ ತಲೆಯಲ್ಲಿ ಇರುತ್ತೆ. ಈ ರೀತಿಯಾಗಿ ರೆಸ್ಟ್ರಿಕ್ಟ್ ಮಾಡುವಂತದ್ದು ಸ್ವಲ್ಪ ಎಲ್ಲೋ ನನ್ಗೆ ಅನಿಸ್ತಾ ಇದೆ, ತುಂಬಾ ಇಂಟರ್ಫೇರ್ ಮಾಡುವಂತದ್ದು ನನ್ಗೆ ಅನಿಸ್ತಾ ಇದೆ. 6 ಆಫ್ ವಾಂಡ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸೊ ಫೋರ್ತ್ ವೀಕ್ ಅಂದ್ರೆ ಆಗಸ್ಟ್ ಮಂತ್ ಎಂಡ್ ವರ್ಗು ಅಂತಂದ್ರೆ ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ.
ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗ್ತಾ ಇದೆ ಇಬ್ಬರ ನಡುವೆ ಕೂಡ. ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಚೆನ್ನಾಗಿದೆ. ನೋಡೋಣ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನಿಮ್ಗಾಗಿ. ಓವರ್ ಆಲ್ ನಾನು ಗೈಡೆನ್ಸ್ ಅನ್ನ ತಗೊಳ್ತೀನಿ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ದ ಟವರ್ ಕಾರ್ಡ್ ಬರ್ತಾ ಇದೆ ನೋಡಿ. ಏನೇ ಸಿಚುವೇಶನ್ ಬರ್ತಾ ಇದೆ ಲೈಫ್ ಅಲ್ಲಿ ಅಂತಂದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಷ್ಟು ಕೆಪಾಸಿಟಿಯನ್ನ ಇಟ್ಕೊಂಡು ಹೋಗಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸಮ್ ಟೈಮ್ ಏನಾಗಬಹುದು, ಎಲ್ಲೋ ಒಂದ್ ಕಡೆ ಸಡನ್ ಆಗಿ ನಮ್ಮ ಲೈಫ್ ಅಲ್ಲಿ ಏನೋ ಒಂದು ಚೇಂಜಸ್ ಆಗ್ಬಹುದು ಯೂನಿವರ್ಸ್ ಇಂದ ಆಗುವಂತದ್ದು. ಓಕೆ, ಕೆಲವೊಂದ್ಸಾರಿ ನಮ್ಮ ಪಾಸ್ಟ್ ಲೈಫ್ ಕರ್ಮಾಸ್ ಆ ರೀತಿ ಇರುತ್ತೆ, ಅಲ್ಲಿ ಚೇಂಜಸ್ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲಿನೂ ಕೂಡ ಅದೇ ಹೇಳ್ತಾ ಇದೆ ಯೂನಿವರ್ಸ್. ಏನಂತಂದ್ರೆ ಆ ರೀತಿ ಏನೇ ಸಿಚುವೇಶನ್ ಬಂದ್ರೂ ಕೂಡ ನೀವು ಅಲ್ಲಿ ಕಂಪ್ಲೀಟ್ ಆಗಿ ಸರೆಂಡರ್ ಮೋಡ್ ಅಲ್ಲಿ ಇರಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.